ಹಲೋ ವಿಜಯ್ ಸರ್ ಅಂಡ್ ಲ್ಯಾಂಡ್ ಲಾರ್ಡ್ ಟೀಮ್. ಲ್ಯಾಂಡ್ ಲಾರ್ಡ್ ಸಿನಿಮಾ ರಿಲೀಸ್ ಆದ ದಿನನೇ ನಾನು ವಿದೇಶಕ್ಕೆ ಬಂದ್ಬಿಟ್ಟೆ. ಈಗ ನಾನು ವಿಯೆಟ್ನಾಮ್ ಅಲ್ಲಿ ಇದ್ದೀನಿ. ನಮ್ಮ ಸಂಪತ್ ಸುಬ್ಬಯ್ಯ ಫೋನ್ ಮಾಡಿ, ಸರ್ ಲ್ಯಾಂಡ್ ಲಾರ್ಡು ನಾನು ಪ್ರೀಮಿಯರ್ ಶೋ ನೋಡಿದೆ, ನಾನು ತುಂಬ ಚೆನ್ನಾಗಿದೆ ಸರ್, ನೀವು ಬರೀಬೇಕು ಅದ್ರ ಬಗ್ಗೆ ಅಂತ ನಮ್ಮ ಸುಬ್ಬಯ್ಯ ಹೇಳಿದ್ರು. ಹಂಗೆ ನಮ್ಮ ಮಧು ಹೊಲೆಯಾರವರು ಫೋನ್ ಮಾಡ್ಬಿಟ್ಟು ಹೇಳಿದ್ರು, ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ, ಕನ್ನಡ ಚಿತ್ರರಂಗದಲ್ಲಿ ಒಂದು ಅದ್ಭುತವಾದಂಥ ಮೈಲಿಗಲ್ಲಾಗುವಂಥ ಸಿನಿಮಾ ಇದು ಅಂತ ಹೇಳಿದ್ರು. ಬಟ್ ಅವತ್ತು ನಾನು ವಿದೇಶಕ್ಕೆ ಹೊರಟಿದ್ರಿಂದಾಗಿ ಸಿನಿಮಾ ನೋಡೋಕ್ಕಾಗಲಿಲ್ಲ. ಈಗ ಸಿನಿಮಾ ನೋಡಿದ ನಮ್ಮೆಲ್ಲ ಗೆಳೆಯರು ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮ್ದಲ್ಲಿ ಅದ್ಭುತವಾದ ಸಿನಿಮಾ ಅಂತ ಬರೀತಾ ಇದ್ದಾರೆ. ಅದ್ರಲ್ಲೂ ವಿಜಯ್ ಅವರಿಗೆ ಹೇಳಿ ಮಾಡಿಸಿದಂಥ ಪಾತ್ರ ಅಂತ ಎಲ್ಲ ಬರೀತಾ ಇದ್ದಾರೆ. ನಮ್ಮ ಹರ್ಷ್ ಕುಮಾರ್ ಇರ್ಬೋದು, ಭಾಸ್ಕರ್ ಪ್ರಸಾದ್ ಇರ್ಬೋದು, ಮಧು ಹೊಲೆಯಾರು, ನಮ್ಮ ಸಂಪತ್ ಸುಬ್ಬಯ್ಯ, ಎಲ್ಲರೂ ಸಿನಿಮಾ ನೋಡಿದ ಪ್ರತಿಯೊಬ್ಬರು ಈ ಸಿನಿಮಾ ಒಂದು ಮೈಲಿಗಲ್ಲು ಅಂತ ಹೇಳ್ತಾ ಇದ್ದಾರೆ. ನಮ್ಮ ರವೀಂದ್ರ ವೆಂಶಿ ಅವರು, ಕಶಿ ಮೋಹನ್ ಅವರು, ಇವರೆಲ್ಲ ತುಂಬ ಸಿನಿಮಾಗಳು ನೋಡಿ ವಿಮರ್ಶೆ ಮಾಡೋವಂಥವ್ರು. ಕನ್ನಡ ಚಿತ್ರರಂಗದಲ್ಲಿ ಇಂಥ ಒಂದು ಬದಲಾವಣೆ ಬೇಕಾಗಿತ್ತು ಅಂತ ಹೇಳಿದ್ರು. ಜಡೆ ಶಂಪಿ ಅವರು ನಮಗೆ ಈಗಾಗಲೇ ಕಾಟೇರ ಸಿನಿಮಾ ಕೊಡ್ತದ್ರಿಂದ ಅವ್ರ ಬಗ್ಗೆ ಖಂಡಿತವಾಗ್ಲೂ ಭರವಸೆ ಇದೆ. ಸೊ ಜಡೆ ಶಂಪಿ ಅವರು ಮತ್ತು ಮಾಸ್ತಿ ಅವರ ಸಂಭಾಷಣೆ ಎಲ್ಲ ತುಣುಕುಗಳನ್ನ ಹಾಕಿ ನನಗೆ ಇಲ್ಲಿ ತುಂಬ ಸ್ಟಿಮ್ಯುಲೇಟ್ ಮಾಡ್ತಿದ್ದಾರೆ ಸಿನಿಮಾ ನೋಡಬೇಕು ಅಂತ. ನಾನು ಪ್ರತಿದಿನ ಇಲ್ಲಿ ಸಿನಿಮಾದ ಬಗ್ಗೆ ರಿವ್ಯೂಸ್ಗಳನ್ನ ನೋಡ್ತಾ ಇದ್ದೀನಿ. ನನಗೆ ಎಷ್ಟು ಬೇಗ ಬಂದು ಇಂಡಿಯಾಕ್ಕೆ ಈ ಸಿನಿಮಾ ನೋಡಬೇಕು ಅಂತ ಅನಿಸ್ತಾ ಇದೆ. ಸಿನಿಮಾ ನೋಡ್ತೀನಿ ಮತ್ತು ಬರೀತೀನಿ. ಸಂಪತ್ ಸುಬ್ಬಯ್ಯ ಯಾವತ್ತು ಸಿನಿಮಾ ನೋಡಿ ಸಿನಿಮಾ ನೋಡೋಕ್ಕಿಂತ ಮುಂಚೆನೇ ಬರೀಲಿ ಸರ್ ಅಂದರು. ಬಟ್ ನಾನು ಯಾವುದೂ ಸಿನಿಮಾ ನೋಡೋಕ್ಕಿಂತ ಮುಂಚೆ ಬರೆಯಲ್ಲ, ಯಾಕಂದ್ರೆ ನನ್ನ ಸ್ವಂತ ಅನುಭವ ಆಗುತ್ತೆ. ಆದರೆ ಅವರೆಲ್ಲರ ಅಭಿಪ್ರಾಯದಲ್ಲಿ ನನಗೆ ಅರ್ಥ ಆಗ್ತಿರ್ತಕ್ಕಂಥದ್ದು ಏನಂತಂದರೆ, ನಿಜವಾಗ್ಲೂ ಇವತ್ತು ಸಂಧಾನದ ಕಾಲ ಮುಗಿದೋಗಿದೆ, ಸಂವಿಧಾನದ ಕಾಲ ಬಂದಿದೆ, ಮತ್ತು ಚೋಮನ ಕಾಲ ಮುಗಿದಿದೆ, ಈಗ ರಾಚೈನ ಕಾಲ ಬಂದಿದೆ ಅಂತ ಹೇಳ್ತಾರಲ್ಲ. ಈ ಎಲ್ಲ ಈಗ ನಾನು ಹೇಳ್ತಿರೋದು ಚೋಮನ ಕಾಲ ಮುಗೀತು, ಈಗ ರಾಚೈನ ಕಾಲ, ಕೊಡ್ಲಿ ರಾಚೈನ ಕಾಲನೂ ಮೀರಿ ಈಗ ನಾವು ಸಂವಿಧಾನದಲ್ಲಿ ಇದ್ದೀವಿ. ನಾನು ಕೂಡ ಇಂಥ ಸಿನಿಮಾಗಳು ಬರಬೇಕು ಅಂತ ತುಂಬ ಬಯಸಿದ್ದನು. ನಾವೆಲ್ಲ ಸಣ್ಣ ಮಟ್ಟದಲ್ಲಿ ಮಾಡಿದ್ದೀನಿ. ನಾನು ಸಂವಿಧಾನ ಅನ್ನುವಂಥ ಒಂದು ನಾಟಕ ಕೃತಿಯನ್ನೇ ಆಧರಿಸಿ ಭಾರತದ ಪ್ರಜೆಗಳಾದ ನಾವು ಸಿನಿಮಾ ಮಾಡಿದ್ವಿ. ಸರಳವಾಗಿ ಮಾಡಿದ್ದೀನಿ ನಾನು, ಹೊಸಬ್ರನ್ನ ಹಾಕ್ಬಿಟ್ಟು. ಮತ್ತು ಇದು ಈಗಾಗಲೇ ಬೇಕಾದಷ್ಟು ಅವಾರ್ಡ್ಗಳು ತಗೊಂಡಿದೆ. ನಮ್ಮ ರಾಜ್ಯ ಪ್ರಶಸ್ತಿ ಈ ವರ್ಷ ಬಂದಿದೆ ನನಗೆ, ಈ ಚಿತ್ರಕ್ಕೆ, ನನ್ನ ಚಿತ್ರಕ್ಕೆ. ಆದರೆ ಇದೇ ಕಥೆಯನ್ನು, ಸಂವಿಧಾನದ ಕಥೆಯನ್ನು ದೊಡ್ಡ ಮಟ್ಟದಲ್ಲಿ ಕಮರ್ಷಿಯಲ್ ಆ್ಯಂಗಲಲ್ಲಿ, ಅದು ಒಬ್ಬ ದೊಡ್ಡ ಸ್ಟಾರ್ ವಿಜಯ್ ಅಂತ, ನಮ್ಮ ದುನಿಯಾ ವಿಜಯ್ ಅಂತವ್ರನ್ನ ಹಾಕ್ಕೊಂಡು ನಮ್ಮ ಜಡೆ ಶಂಪಿ ಅವ್ರು ಮಾಡಿರ್ತಕ್ಕಂಥ ಈ ಸಿನಿಮಾ ಈಗ ತುಂಬ ಹೆಸರು ಮಾಡ್ತಾ ಇದೆ. ಅದ್ದೂರಿ ಸಿನಿಮಾ ಆಗಲಿ ಅಂತ ನಾನು ಬಯಸ್ತೀನಿ. ಮತ್ತು ನಾನು ಕರ್ನಾಟಕಕ್ಕೆ, ನಮ್ಮ ದೇಶಕ್ಕೆ ಬರ್ತಿದ್ದಾಗೇನೆ ನಮ್ಮ ಟೀಮ್ ಇದೆ ಮೈಸೂರಲ್ಲಿ, ನಮ್ಮ ಟೀಮ್ ಜೊತೆಗೆ ಈ ಸಿನಿಮಾನ ಖಂಡಿತ ನೋಡಿ ಅದ್ರ ಬಗ್ಗೆ ರಿವ್ಯೂ ಬರೀತೀನಿ. ಮತ್ತು ಈ ಸಿನಿಮಾ ಖಂಡಿತವಾಗ್ಲೂ ಬ್ಲಾಕ್ ಬಸ್ಟರ್ ಆಗುತ್ತೆ. ಯಾಕಂದ್ರೆ ಈಗ ನಾನು ಈಗ ಸಂಧಾನದ ಕಾಲ ಮುಗಿತು, ಸಂವಿಧಾನದ ಕಾಲ ಬಂದಿದೆ ಅಂತ ಹೇಳ್ತಾರಲ್ಲ, ಸಿನಿಮಾದಲ್ಲಿ ಒಂದು ಸಂಭಾಷಣೆ ಇದೆ ಅಂತ ಹೇಳ್ತಾರಲ್ಲ, ಅಲ್ಲಿ ಈಗ ಬಿಲ್ಡಪ್ ಕಾಲ ಮುಗಿತು ಕನ್ನಡ ಚಿತ್ರರಂಗಕ್ಕೆ. ಈಗ ಏನಿದ್ರು ಕಂಟೆಂಟ್ ಕಾಲ ಬಂದಿದೆ. ಕಂಟೆಂಟ್ಗೆ ಅದ್ಭುತವಾಗಿ ನಮ್ಮ ಕೊಡ್ಲಿ ರಾಚೈನ್ ಪಾತ್ರಕ್ಕೆ ನಾನು ಅದು ಲ್ಯಾಂಡ್ ಲಾರ್ಡ್ ಸಿನಿಮಾ ಫಸ್ಟ್ ಲುಕ್ ಬಿಡ್ತಲ್ಲ 2 ವರ್ಷದಿಂದನೇ, ಆವಾಗಲೇ ನಾನು ಈ ಸಿನಿಮಾಕ್ಕೆ ವಿಜಯ್ ಅವರು ಸೂಕ್ತವಾದಂಥ ನಟ ಅಂತ ಅನ್ಕೊಂಡೆ. ನಿಜವಾಗ್ಲೂ ನಮ್ಮ ದುನಿಯಾ ವಿಜಯ್ ಇಂಥ ಅದ್ಭುತವಾದಂಥ ಪಾತ್ರ ನಿರ್ಮಾಣ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಕೊಡ್ಲಿ ರಾಚೈನ್ಗೆ ಖಂಡಿತವಾಗ್ಲೂ ಹೇಳಿ ಮಾಡಿಸಿದಂಥ ಪಾತ್ರ, ಅದನ್ನು ರಚ್ಚು ಅದ್ಭುತ ಮಾಡಿದ್ದಾರೆ.